ಎಲ್ಲರಿಗೆ ನಮಸ್ಕಾರ. KGF ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲ KGF ಜನರಿಗೆ ನಮಸ್ಕಾರ. ನಾವು ನಮ್ಮ KGF ಪೊಲೀಸ್ ತಂಡ ರಾಬರ್ಟ್ಸನ್ ಪೇಟ್ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ರಾಬರ್ಟ್ಸನ್ ಪೇಟ್, ಆಂಡರ್ಸನ್ ಪೇಟ್ ಮತ್ತು ಬೇಮಲ್ ಪೊಲೀಸ್ ಸ್ಟೇಷನಲ್ಲಿ 5 ಕಾವು ಥೆಫ್ಟ್ ಹಸು ಕಳ್ತನ ಕೇಸ್ ರಿಜಿಸ್ಟರ್ ಆಗಿತ್ತು. ಅಲ್ಲಿ ನಮ್ಮ ಟೀಮ್ ಸಬ್ ಇನ್ಸ್ಪೆಕ್ಟರ್ ರಾಬರ್ಟ್ಸನ್ ಪೇಟ್, ಹುಡ್ಕಂ ಚಾರ್ಲಿ ಎಲ್ಲ ಸಿಬ್ಬಂದಿ ಚೆನ್ನಾಗಿ ಕೆಲಸ ಮಾಡಿ ಸುಮಾರು 30 ಹಸು ಕಳ್ತನ ಆಗಿತ್ತು. ಅದು ಆರೋಪಿ ಒಪ್ಪಿದ್ದಾರೆ. 3 ಜನ ಆರೋಪಿಗೆ ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ದೀವಿ. ಇಷ್ಟು ತನಕ 2.5 ಲಕ್ಷ ರಿಕವರಿ ಕೂಡ ಆಗಿದೆ. ಇದು ಭಾಳ ಒಳ್ಳೆಯದು ರಿಕವರಿ ಆಯಿತು. ಡಿಟೆಕ್ಷನ್ ಡ್ಯೂ ಟು ದಿಸ್ ಟೆಕ್ನಿಕಲ್ ಅನಾಲಿಸಿಸ್ ಅವರು CDR ಅನಾಲಿಸಿಸ್ ಮಾಡಿ, ಟಾವಟಮ್ ಅನಾಲಿಸಿಸ್ ಮಾಡಿ ನಮಗೆ ಆರೋಪಿ ಬಗ್ಗೆ ಮಾಹಿತಿ ಬಂತು. ಎಲ್ಲರೂ 3 ಜನ ಆರೋಪಿ ಬೆಂಗಳೂರಿಂದ ಬರ್ತಾಯಿದ್ರು. ಒಂದು ಸೆಂಟ್ರೋ ಕಾರ್ ಮತ್ತು ಒಂದು ಅಶೋಕ್ ಲೇಲ್ಯಾಂಡ್ ಟೆಂಪೋ ಕೂಡ ಸೀಜ್ ಆಗಿತ್ತು. ಮತ್ತು ಅದೇ ರೀತಿಯಿಂದ ಉರ್ಗಾಂ ಪೊಲೀಸ್ ಠಾಣೆ ಲಿಮಿಟಲ್ಲಿ ಕೂಡ 3 HBT ಕೇಸ್ ರಿಜಿಸ್ಟರ್ ಆಗಿತ್ತು. ಆ 3 HBT ಕೇಸಲ್ಲಿ 5 ಮನೆಯಲ್ಲಿ ಕಳ್ತನ ಆಗಿತ್ತು. ಅದು ಉರ್ಗಾಂ ಚಾರ್ಲಿ ಮಾರ್ಕೊಂಡೆಯ ಯಾವುದು ತಂಡ DSP KG ಮಾರ್ಗದರ್ಶನದಲ್ಲಿ ಪತ್ತೆ ಮಾಡಿ ಒಬ್ಬರು ಆರೋಪಿ ಅರುಣ್ ಕುಮಾರ್ ಅವರಿಗೆ ಅರೆಸ್ಟ್ ಮಾಡಿ ರಿಕವರಿ ಮಾಡಿದ್ದಾರೆ. ಮತ್ತೊಬ್ಬರು ಆರೋಪಿ ಅವರು ಮೈನರ್ ಇದ್ದಾರೆ. ಸೊ ದಟ್ ಈಸ್ ಆಲ್ಸೋ ವೆರಿ ಗುಡ್ ರಿಕವರಿ. ಸೊ ಬಂಗಾರಪೇಟ್ ಪೊಲೀಸ್ ಸ್ಟೇಷನಲ್ಲಿ ಕೂಡ ಮುಂಚೆ ಕಳೆದ ತಿಂಗಳಲ್ಲಿ ಟೆಂಪಲ್ ಥೆಫ್ಟ್ 18 ಟೆಂಪಲ್ ಥೆಫ್ಟ್ ಆಗಿತ್ತು. ಅದು ಕೂಡ ಆರೋಪಿ ಪತ್ತೆ ಮಾಡಿದ್ದಾರೆ. ಈಗಾಗಲೇ ಎಲ್ಲರಿಗೆ ಪ್ರಶ್ನೆ ಕೂಡ ಕೊಡಲಾಗಿತ್ತು. ಭಾಳ ಮುಖ್ಯವಾಗಿ ಈಗ KGF ಜಿಲ್ಲೆಯಲ್ಲಿ ನಾವು ಕೋಲಾರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯವಾಗಿ ಮಾಡಬೇಕು, ಅದು ಪ್ರೋಗ್ರಾಮ್ ಮಾಡಿದ್ದಾರೆ. ಭಾಳ ಸಕ್ಸಸ್ ಆಗಿ ಪ್ರೋಗ್ರಾಮ್ ಮಾಡಿದ್ದಾರೆ. ಪಬ್ಲಿಕ್ಕಿಂದ ಕೂಡ ಭಾಳ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಅದೇ ಕಾರಣದಿಂದ ನಾವು KGFಲ್ಲಿ ಕೂಡ ಅದೇ ಅಭಿಯಾನ ಮಾಡ್ತೀವಿ. ಹೆಲ್ಮೆಟ್ ಕಡ್ಡಾಯವಾಗಿ ಮುಂಚೆಯಿಂದ ಕೂಡ ಇತ್ತು, ಈ ಥರ ಎಲ್ಲ ಕಡ್ಡಾಯವಾಗಿ ಇರಲಿಲ್ಲ. ಬಟ್ 8ನೇ ತಾರೀಕಿಂದ ನೆಕ್ಸ್ಟ್ ಮಂಡೇಯಿಂದ ನಾವು KGF ಲಿಮಿಟಲ್ಲಿ KGF ತಾಲೂಕು ಮತ್ತು ಬಂಗಾರಪೇಟ್ ತಾಲೂಕಲ್ಲಿ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್, ಎಸ್ಪೆಷಲಿ ಹೆಲ್ಮೆಟ್ ಎನ್ಫೋರ್ಸ್ಮೆಂಟ್ ಯಾವುದೇ ಮುಲಾಜ್ ಅಲ್ಲದೆ ನಾವು ಸ್ಟ್ರಿಕ್ಟಾಗಿ ಎನ್ಫೋರ್ಸ್ ಮಾಡ್ತೀವಿ. ನಾವು ಕಳೆದ 2 ತಿಂಗಳಿಂದ ನಾವು ಅವೇರ್ನೆಸ್ ಅರಿವು ಮೂಡಿಸಲಿಕ್ಕೆ ಎಲ್ಲ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಎಲ್ಲ ಶಾಲೆಗಳಲ್ಲಿ, ಕಾಲೇಜಲ್ಲಿ, ನಮ್ಮ ಫ್ಯಾಕ್ಟ್ರೀಸ್, ಬೇಮಲ್ ಕಾರ್ಖಾನೆಯಲ್ಲಿ, ಎಲ್ಲ ಇಂಪಾರ್ಟೆಂಟ್ ಜಂಕ್ಷನ್ಸಲ್ಲಿ, ಬೀಟ್ ಹಳ್ಳಿ ಲೆವೆಲಲ್ಲಿ ಎಲ್ಲ ಅವೇರ್ನೆಸ್ ಈಗಾಗಲೇ ಕೊಡಲಾಗಿದೆ. ಈಗ ಎನ್ಕಾರ್ಡ್ ಮೀಟಿಂಗ್ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಏಜೆನ್ಸಿಯಲ್ಲಿ ಅಲ್ಲಿ ಕೂಡ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ನಮಗೆ ಸಹಯೋಗ ಕೊಡ್ತಾ ಇದ್ದಾರೆ. ಯಾರು ಅಡಿಕ್ಟೆಡ್ ಇದ್ದಾರೆ ಅವರಿಗೆ ಡ್ರಗ್ ಫ್ರೀ ಬದುಕಲಿಕ್ಕೆ ಅವರು ಡಿಅಡಿಕ್ಷನ್ ಸೆಂಟರ್ಸಲ್ಲಿ ನಾವು ಹೆಲ್ಪ್ ಮಾಡ್ತೀವಿ. ಅದೇ ರೀತಿ ಕಾಲೇಜಲ್ಲಿ ಮಾದಕ ವಸ್ತು ಸೇವನೆ ಈಗ ಜಾಸ್ತಿ ಆಗ್ತಾಯಿದೆ. ಸೊ ಎಲ್ಲ ಕಾಲೇಜಸಲ್ಲಿ KGF ಜಿಲ್ಲಾ ಪೊಲೀಸ್ ಎಲ್ಲ ಕಾಲೇಜಸಲ್ಲಿ ನಾವು ಆ್ಯಂಟಿ ಡ್ರಗ್ ಕಮಿಟಿ ಮಾಡಿದ್ದೀವಿ. ಅಲ್ಲಿ ಪೇರೆಂಟ್ಸ್, ಸ್ಟೂಡೆಂಟ್ಸ್, ಟೀಚರ್ಸ್ ಎಲ್ಲ ಸೇರಿ ಒಂದು ಕಮಿಟಿ ಇದೆ. ಅಲ್ಲಿ ಕಾಲೇಜಸಲ್ಲಿ ಯಾವುದೇ ಸ್ಟೂಡೆಂಟ್ಸ್ ಈ ಥರ ಡ್ರಗ್ ಸೇವನೆಯಲ್ಲಿ ಕಂಡು ಬಂದರೆ ನಮಗೆ ಮಾಹಿತಿ ಕೊಡ್ಬೋದು. ಪ್ಲಸ್ ನಮ್ಮ ಪೊಲೀಸ್ ಆಫೀಸರ್ ಕೂಡ ಅಲ್ಲಿ ಹೋಗಿ ಅರಿವು ಕಾರ್ಯಕ್ರಮ ಮಾಡಿಸ್ತಾರೆ. ಸೊ ದಟ್ ಈಸ್ ಡ್ರಗ್ ಫ್ರೀ KGFಲ್ಲಿ ನಿಮ್ಮ ಎಲ್ಲರಿಗೂ ಸಹಕಾರ ಬೇಕಾಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅದೇ ರೀತಿಯಿಂದ ನಿಮ್ಮದು ಇದು KGFಲ್ಲಿ ಎಸ್ಪೆಷಲಿ ಬಂಗಾರಪೇಟೆಯಲ್ಲಿ ನಾವು ಚೀಟಿ ಫಂಡ್ದು ಭಾಳ ಸಮಸ್ಯೆ ಇದೆ. ಭಾಳ ಕಂಪ್ಲೇಂಟ್ ಬರ್ತಾ ಇದೆ. ಇದು ಚೀಟಿ ಫಂಡ್ ಕಲೆಕ್ಟ್ ಮಾಡ್ತಾರೆ, ಫಂಡ್ ತಗೊಳ್ತಾರೆ, ಒಂದು ದಿವಸ ಎಲ್ಲ ಹಣ ತಗೊಂಡು ಅವರು ಹೊರಡ್ತಾರೆ. ಸೊ ಅದು ಜನರಿಗೆ ಕೆಲವು ಅವೇರ್ನೆಸ್ ಬೇಕಾಗತ್ತೆ. ಸೊ ದಟ್ ಈಸ್ ವೆರಿ ಚೀಟಿ ಈಸ್ ನಾಟ್ ಲೀಗಲ್. ಸೊ ಅವರು ಯಾರು ಹಣ ವಸೂಲಿ ಮಾಡ್ತಾರೆ, ನಿಮಗೆ ನಂಬಿಕೆ ಮೇಲೆ ನೀವು ಕೊಡ್ತೀವಿ, ಆಮೇಲೆ ಅವರು ಹಣ ಕಟ್ ಮಾಡಿ ಕೊಡ್ತಾರೆ, ಪೂರ್ತಿ ಲೈಫ್ ನಿಮ್ಮ ಸೇವಿಂಗ್ ಕೂಡ ಹಾಳಾಗುತ್ತೆ. ಸೊ ಅದಕ್ಕೆ ಭಾಳ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಜನರಿಗೆ ಸ್ವಲ್ಪ ಅವರು ಎಚ್ಚರಿಕೆಯಾಗಿ ಇರಬೇಕು. ಯಾರ್ದು ನೀವು ಹಣ ಕೊಡ್ತೀವಿ, ನಮ್ಮದು ಫಾರ್ಮಲ್ ಚಾನಲ್ ಬ್ಯಾಂಕ್ ಇರುತ್ತೆ, ಯಾವುದೇ ಸೊಸೈಟೀಸ್ ಬಟ್ ರಿಜಿಸ್ಟರ್ಡ್ ಸೊಸೈಟಿ ಆ ಪ್ರಕಾರ ನೀವು ಕೊಡಿ. ಆ್ಯಂಡ್ ಬಾಕಿ ನಮ್ಮ KGF ಜಿಲ್ಲಾ ಪೊಲೀಸಲ್ಲಿ ನಾವು ಪೆಟ್ರೋಲಿಂಗ್ ಮತ್ತು ಬಂದೋಬಸ್ತಲ್ಲಿ ಸುಧಾರಣೆ ಮಾಡಲಿಕ್ಕೆ ಮತ್ತು ಇನ್ನೂ ಸ್ವಲ್ಪ ಪೊಲೀಸ್ ಇಂಪ್ರೂವ್ ಮಾಡಲಿಕ್ಕೆ ನಾವು ಸರ್ಕಾರಿ ಮೇಲೆ ಒಂದು ಡ್ರೋನ್ ಕೂಡ ಕೊಡಲಾಗಿದೆ. ಸೊ
that also will use ನಮ್ಮ ಬಂದೋಬಸ್ತಲ್ಲಿ ಈವ್ನಿಂಗ್ ಸಾಯಂಕಾಲ ಕೊಟ್ಟರಿಂಗಲ್ಲಿ ಡ್ರೋನ್ಸ್ ಬಳಸಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಅದು ನಿಮ್ದೆಲ್ಲರದು ಸಹಯೋಗ ಬೇಕಾಗುತ್ತೆ. ವಿದೌಟ್ ಯು ವಿ ಕ್ಯಾನ್ ನಾಟ್ ಡೂ ದ್ಯಾಟ್ ಮಚ್.